ಏನಪ್ಪ, ಈ ರೇಡಿಯೋ ರಿಪೇರಿ ಮಾಡ್ಕೊಡೋಕ್ಕಾಗುತ್ತಾ? ಇದು ತುಂಬ ಹಳೇದಾಗಿದೆ ಸರ್, ರಿಪೇರಿ ಮಾಡೋಕ್ಕಾಗಲ್ಲ. ಬೇಕಾದರೆ ಹೊಸದು ಕೊಡ್ತೀನಿ. ಬೇಡ ಬೇಡ, ಅದು ನಿಲ್ಕೊಡು. ಮಾವ ಮನೆಗೆ ಹೊರಟ್ರಾ? ನಿನ್ನ ಹೆಂಡತಿ ಸತ್ತು 3 ದಿನನೂ ಆಗಿಲ್ಲ. ಮನೇಲಿದ್ದು ವಿಶ್ರಾಂತಿ ತಗೊಳ್ಳೋದು ಬಿಟ್ಟು ಎಲ್ಲಿ ಹೋಗಿದ್ದೆ? ಅವಳು ಯಾವಾಗಲೂ ಇದೇ ರೇಡಿಯೋದಲ್ಲಿ ಹಾಡು ಕೇಳ್ತಾ ಇರ್ತಿದ್ಲು, ಅದಕ್ಕೆ ರಿಪೇರಿ ಮಾಡಿಸ್ಕೊಂಡು ಬರೋಣ ಅಂತ. ಚಿಂತೆ ಮಾಡಬೇಡ, ದೇವ್ರು ನಿಂಗೆ ಒಳ್ಳೇದನ್ನೇ ಮಾಡ್ತಾನೆ. ಮದುವೆ ದಿನಾನು ಇಬ್ಬರು 100 ವರ್ಷ ಒಟ್ಟಿಗೆ ಇರಿ ಅಂತ ಆಶೀರ್ವಾದ ಮಾಡಿದ್ರಲ್ಲ ಮಾವ. ಇವಾಗ ಏನಾಯಿತು? ನಮ್ಗಳ ಆಸೆಗಳಿಗೆ ಹಾರೈಕೆಗಳಿಗೆ ಯಮನ್ ಹತ್ರ ಬೆಲೆ ಇಲ್ಲ. ನಾವಿನ್ನು ಬರ್ತೀವಪ್ಪ. ಏನೇ, ಈ ರೇಡಿಯೋ ತುಂಬ ಹಳೇದಾಯಿತು, ಹೊಸದನ್ನು ತಗೋಬೇಕು ಅಂತ ಯಾವಾಗಲೂ ದೂರ್ತಾ ಇದ್ದೆ. ಆದರೂ ಇದರಲ್ಲೇ ಹಾಡು ಕೇಳ್ತಾ ಕೆಲಸ ಮಾಡ್ತಾ ಇದ್ದೆ. ಇವಾಗ ನಾನು ಹೊಸ ರೇಡಿಯೋನೇನೋ ಕೊಂಡ್ಕೋಬೋದು, ಆದರೆ ಹೊಸ ಬದುಕನ್ನು ಹೇಗೆ ಕೊಂಡ್ಕೊಳ್ಳಿ? ಇನ್ನೆಷ್ಟು ದಿನ ಅಂತ ಈ ಥರ ಒಂಟಿಯಾಗಿರ್ತೀಯ? ಸ್ವಲ್ಪ ದಿನ ಬಂದು ನಮ್ಗಳ ಜೊತೆನೇ ಇರಬಾರ್ದಾ? ಈಗಾಗಲೇ ಈ ಮನೆ ನಿಶ್ಶಬ್ದವಾಗಿದೆ. ನಾನು ಬಿಟ್ಟು ಬಂದರೆ ಇಲ್ಲಿನ ಗೋಡೆಗಳು ಒಂಟಿಯಾಗೋಗ್ಬಿಡುತ್ತೆ ಚಿಕ್ಕಮ್ಮ. 3 ದಿನದಿಂದ ಬರೀ ಗಂಜಿನೇ ತಿಂದು ಮಕ್ಕಳು ಹೊಟ್ಟೆ ಕೆಟ್ಟಿರುತ್ತೆ. ಮೊದಲು ಮನೆಗೆ ಹೋಗಿ ಒಳ್ಳೆ ಅಡುಗೆ ಮಾಡಿ ಬಡಿಸಿ. ಮನೆ ಚಿಲ್ಕ ಎಲ್ಲ ಹುಷಾರಾಗಿ ಹಾಕ್ಕೊಳ್ಳಪ್ಪ. ಇಷ್ಟು ವರ್ಷದಲ್ಲಿ ಒಂದು ದಿನಾನೂ ನಾನು ಕೆಲಸ ಮಾಡೇ ಇಲ್ಲ. ಎಲ್ಲನೂ ಅವಳೇ ಮಾಡಿರ್ತಾ ಇದ್ಲು. ಪ್ರತಿದಿನ ನಿನ್ನ ರೇಡಿಯೋ ಶಬ್ದ ಏರಿಸ್ದಾಗಲಿಲ್ಲ ನಾನೇ ನಿಂಗೆ ಬೈತಾ ಇದ್ದೆ. ಇವಾಗ ನಾನೇ ಶಬ್ದ ಏರಿಸ್ತಾ ಇದ್ದೀನಿ, ನೀನು ಇಲ್ಲ. ನಿನ್ನ ಹಾಡು